ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮೆಲ್ಲರ ಪ್ರೀತಿ ಹುಡುಗಿ ರಂಜಿತಾ. ಫಸ್ಟು ಹೆಗ್ ಕರಿ ನೋಡೋ ಮೊದಲಿಗೆ ನಾವು ಇದರಲ್ಲಿರೋ ಬೆನಿಫಿಟ್ಸ್ನ ತಿಳ್ಕೊಳ್ಳೋಣ. ಮೊದಲನೇದು, ಮೊಟ್ಟೆ ತಿನ್ನೋದ್ರಿಂದ ಉಪಯೋಗ. ಫಸ್ಟು ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ, ಪ್ರೋಟೀನಲ್ಲಿ ಅಮಿನೋ ಆ್ಯಸಿಡ್ಸ್ ಇರೋದ್ರಿಂದ ನಮಗೆ ಮಸಲ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಇರುತ್ತಲ್ಲ, ಅದೆಲ್ಲ ನಮ್ಮ ಬ್ರೈನ್ ಹೆಲ್ತು ಇಂಪ್ರೂವ್ಮೆಂಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ ಅಂತಂದರೆ, ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಐ ಹೆಲ್ತಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಏಜಿಂಗ್ ಆಗ್ತಾ ಬರ್ತಾ ಮೆಕ್ಯುಲಾ ಡಿಜನ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದರಲ್ಲಿರೋ ADE ಮತ್ತು B12 ಮತ್ತು B2 ಏನು ಮಾಡುತ್ತೆ ಅಂತಂದರೆ, ನಮ್ಮ ಬೋನ್ ಸ್ಟ್ರೆಂತಿಗೆ ತುಂಬ ಹೆಲ್ಪ್ ಆಗುತ್ತೆ. ಬೋನ್ ಸ್ಟ್ರೆಂತ್ ಮತ್ತು ನಮಗೆ ಇಮ್ಯುನಿ ಎನರ್ಜಿ ತುಂಬೋದಕ್ಕೆ ತುಂಬ ಸಹಾಯ ಆಗುತ್ತೆ. ಸೊ ಇಷ್ಟು ಈ ಎಗ್ ತಿನ್ನೋದ್ರಿಂದ ಆಗೋ ಬೆನಿಫಿಟ್ಸ್, ನಮ್ಮ ಹೆಲ್ತಿಗೆ ಆಗೋ ಬೆನಿಫಿಟ್ಸ್. ಅದಲ್ಲದೆ ಇದು ಬ್ರೈನ್ ಡೆವಲಪ್ಮೆಂಟಿಗೆ ಮತ್ತು ಮಸಲ್ ರಿಕವರಿಗೆ ತುಂಬ ಹೆಲ್ಪ್ ಆಗುತ್ತೆ ಪ್ರೋಟೀನ್ಸ್ ಇರೋದ್ರಿಂದ. ಇಷ್ಟು ಎಗ್ಗಿಂದ ಆಗೋ ಬೆನಿಫಿಟ್ಸ್, ಅಂದರೆ ಮೊಟ್ಟೆಯಿಂದ ನಮಗೆ ಆರೋಗ್ಯಕ್ಕೆ ಆಗುವ ಪ್ರಯೋಜನಗಳು. ಸೊ ನಿಮಗೆ ಹೆಲ್ಪ್ ಆಯಿತು ಅಂದ್ಕೊಳ್ತೀನಿ. ಫಸ್ಟು ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂತಂದರೆ, ಎಲ್ಲ ಮೊಟ್ಟೆ ಎಲ್ಲ ಮುಂಚೆನೇ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಅದಕ್ಕೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 5-6 ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು 4-5 ಸ್ಪೂನ್ ಎಣ್ಣೆ ಹಾಕಿ, ಪಲಾವ್ ಎಲೆ, ಸ್ವಲ್ಪ ಚಕ್ಕೆ ಮತ್ತು ಲವಂಗ ಕೂಡ ಹಾಕಿದ್ದೀನಿ. ಮತ್ತು ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಚೆನ್ನಾಗಿ ಚಿಕ್ಕದಾಗೆ ಕಟ್ ಮಾಡಿ ಅದನ್ನು ಫ್ರೈ ಮಾಡೋಕ್ಕೆ ಹಾಕೊಂಡಿದ್ದೀನಿ. ಮುಂಚೆನೇ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ದೆ. ತುಂಬ ನುಣ್ಣಗಾದ್ರೂ ರುಬ್ಕೋಬೋದು, ಮತ್ತು ಸ್ವಲ್ಪ ಒಂದು ಸುತ್ತು ಹಾಕಿದ್ರೆ ಸಾಕು, ಅಷ್ಟಾದರೂ ರುಬ್ಕೊಂಡು ನೀವು ಇಟ್ಕೋಬೇಕು. ಆಮೇಲಿಂದ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದು ಯಾವ ಥರ ಇತ್ತು ಅಂದರೆ, ಒಂದು ತುಂಬ ಸ್ಪೈಸಿ ಜಾಸ್ತಿ ಇತ್ತು. ನಾನು ಇಲ್ಲಿ ಗರಂ ಮಸಾಲ, ಅಂದರೆ ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಕೂಡ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು 1-4 ಮೆಣಸಿನ್ಕಾಯಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 5-6 ಎಲೆಯಷ್ಟು ಪುದೀನ, ಮತ್ತು ಮೆಣಸಿನ್ಕಾಯಿ, ದುಂಡು ಮೆಣಸಿನ್ಕಾಯಿ, ಅದನ್ನು ಒಂದ್ಸಲ ತೋರಿಸ್ತೀನಿ. ಅದೊಂದು ಸ್ವಲ್ಪ ದಪ್ಪ ಇತ್ತು, ಖಾರ ಇರೋಲ್ಲ ಅಂದ್ಕೊಂಡೆ, ಬಟ್ ಅದು ಖಾರ ಇತ್ತು. ಇಲ್ಲೊಂದು ಸ್ವಲ್ಪ ಖಾರ ಜಾಸ್ತಿ ಅನ್ನಿಸ್ತು. ಬಟ್ ಈ ಮಳೆಗಾಲ ಅಂದರೆ ಮೋಡ ಕವಿದ ವಾತಾವರಣ ಇರುತ್ತಲ್ಲ, ತುಂಬ ಕೂಲಾಗಿತ್ತು. ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ಯಾರು ತುಂಬ ಸ್ಪೈಸಿ ಇಷ್ಟಪಡ್ತಾರೆ, ಸೊ ಅವರಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟ್ರ ಮೇಲೆ ಹಾಕ್ಕೊಳ್ಳಿ. ಮತ್ತು ನಾನು ಮುಂಚೆನೇ ಗರಂ ಮಸಾಲ ಎಲ್ಲನ ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಚಮಚದಷ್ಟು. ಮತ್ತು ಜೀರಿಗೆ ಪುಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಈ ರೆಸಿಪಿ ಮಾಡ್ಬೇಕಾದ್ರೆ ಅವತ್ತು ಲೇಟ್ ಆಯಿತು. ಎಲ್ಲನೂ ಬಾಣಲಿಲೆಲ್ಲ ಹುರಿದು ನಾವು ಮಿಕ್ಸಿ ಮಾಡ್ಕೊಂಡಿದ್ದು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಆಮೇಲಿಂದ ನಾನು ಒಂದು 5-6 ಇದನ್ನು ಕೂಡ ಗೋಡಂಬಿನ ನೆನೆಸ್ಬಿಟ್ಟು 1-2 ಗಂಟೆ ನೆನೆಸಿದ್ರೆ ಸಾಕು. ಅದನ್ನು ಇದ್ರಲ್ಲಿ ರುಬ್ಬಿದ್ದೀನಿ. ಯಾಕಂತಂದರೆ ನಾನು ಈ ಗರಂ ಮಸಾಲ, ಜೀರಿಗೆ ಪುಡಿ, ಲವಂಗ ಮತ್ತು ಮೆಂತ್ಯ ಎಲ್ಲನೂ ಕೂಡ ಪೌಡರ್ ಮಾಡಿ ಇಟ್ಕೊಂಡೆ, ಏನಕ್ಕಾದ್ರೂ ಬೇಕಾಗುತ್ತೆ ಅಂತ. ಆವಾಗ ಅದರಲ್ಲಿ ರುಬ್ಬಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಈಗ ಲಾಸ್ಟಲ್ಲಿ ಕುದಿಬೇಕಾದ್ರೆ ಕಸ್ತೂರಿ ಮೇಥಿ 1 ಚಮಚದಷ್ಟು ಹಾಕ್ತಾಯಿದ್ದೀನಿ. ಟೇಸ್ಟ್ ನೋಡ್ತಾಯಿದ್ದೀನಿ. ಬಟ್ ಇದು ನೈಟಿಗಿನ ಮಾರ್ನಿಂಗ್ ತುಂಬ ಚೆನ್ನಾಗಿತ್ತು. ನಿಮಗೆ ಸ್ಪೈಸಸ್ ಕಡಿಮೆ ಬೇಕು ಅಂತಂದರೆ 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೊ ಈ ಥರ ಕುದಿಬೇಕಾದ್ರೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೌಂಡಕ್ಕೆ, ಅದು ಆ್ಯಕ್ಚುಲಿ ನಾವು ದಾರದಲ್ಲಿ ಕಟ್ ಮಾಡಿದ್ರೆ ಈ ಥರ ಪುಡಿ ಆಗೋದಿಲ್ಲ. ಒಂದು ಸ್ವಲ್ಪ ಚಾಕುನಲ್ಲಿ ಕಟ್ ಮಾಡೋದ್ರಿಂದ ನನಗೆ ಎಲ್ಲ ಪೌಡರ್ ಮಾಡಿಕೊಂಡು ಸ್ವಲ್ಪ
ಸ್ವಲ್ಪ ವೀಡಿಯೋ ಎಲ್ಲ ಮಾಡಬೇಕಾಯ್ತಲ್ಲ, ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರಿಗೆ ಸ್ವಲ್ಪ ಟೈಮ್ ಆಯಿತು. ಅದಕ್ಕೋಸ್ಕರ ನಾನು ದಾರ ಎಲ್ಲ ನೋಡೋಕ್ಕೆ ಹೋಗಲಿಲ್ಲ. ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡೆ, ಒಂದು 8 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಸೊ ಈ ಟೈಮಲ್ಲಿ ನೀವು ಟೇಸ್ಟ್ ನೋಡ್ಕೊಳ್ಳಿ, ಅಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಇಲ್ಲೇನಾಯಿತು ಅಂತಂದರೆ, ನೀವು ಖಾರದ ಪುಡಿ ಯೂಸ್ ಮಾಡೋಂಗಿದೆ ಮೆಣಸಿನ್ಕಾಯಿ ಯೂಸ್ ಮಾಡಬೇಡಿ, ಯಾಕಂತಂದರೆ ಸ್ವಲ್ಪ ಖಾರ ಅನಿಸುತ್ತೆ, ನಾವೆಲ್ಲ ಮಸಾಲೆ ಎಲ್ಲ ಆ್ಯಡ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ಟೋಟಲಿ ಇದು ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿತ್ತು. ಆಂಧ್ರ ಸ್ಟೈಲಲ್ಲಿ ಮತ್ತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಸ್ಪೈಸಿ ತಿಂತಾರಲ್ಲ, ಆ ಥರ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಮುಂಚೆನೇ ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಲೈಕ್ ಡೇ 1ಗೆ ಅದು ಅಂದರೆ ಒಂದೊಂದು ದಿವಸಕ್ಕೆ ಒಂದೊಂದು ಹಾಕ್ಕೊಂಡಿರ್ತೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡೆ ಹುಳಿಗೋಸ್ಕರ. ನೋಡಿ ಲಾಸ್ಟಲ್ಲಿ ಈ ಥರ ಬಂದಿತ್ತು. ಥ್ಯಾಂಕ್ ಯು. ಸಿ ಯು ಸೂನ್. ಹ್ಯಾವ್ ಅ ಗ್ರೇಟ್ ಡೇ.